ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮಮ್ಮಿಗೆ ಹೇಳಮ್ಮ, ಮಮ್ಮಿಗೆ ಸಪೋರ್ಟ್ ಮಾಡಿ, ಓಕೆನಾ? ಸೂಜಮ್ಮಂಗೆ ಒಂದು ಲೈಕ್ ಮಾಡಿಬಿಡಿ ಆಯಿತಾ? ಸೂಜಮ್ಮ ಯಾರ್ಯಾರಿಗೆಲ್ಲ ಇಷ್ಟ ಅವರೊಂದು ಲೈಕ್ ಮಾಡಿ. ಸೂಜಮ್ಮ ಯಾರ್ಯಾರಿಗೆಲ್ಲ ಇಷ್ಟ ಫಿಲ್ಲಿಂಗ್ ತರಿಸಿದಾನಂತೆ, ಈ ಜಾಡಕ್ಕೆ ಬನ್ನಿ. ಆಮೇಲೆ ಸೂಜಮ್ಮ ಯಾರ್ಯಾರಿಗೆ ಇಷ್ಟ ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ? ಅವರು ಮದುವೆಗೆ ಕರೆಯೋಕ್ಕೆ ಅಂತ ಬಂದಿದ್ದರು. ಇನ್ನೂ ಫಂಕ್ಷನ್ಗಳು ಮುಗ್ದಿಲ್ಲ, ಇನ್ನೂ ಇದ್ದಾವೆ ಫಂಕ್ಷನ್ಗಳು. ಬನ್ನಿ. ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗೀತು. ರೋಹಿತನೇ ಪೂಜೆ ಎಲ್ಲ ಮುಗಿಸಿ ಹೋಗಿದ್ದ, ಇವತ್ತು ಎಕ್ಸಾಮ್ ಇದೆ ಅಂತ ಹೋದ. ಸೊ ಇವಾಗ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ 1 kg ಚಿಕನ್ ತರಿಸಿದ್ದೀನಿ. ಬನ್ನಿ ಇವಾಗ ಚಿಕನ್ ಬಿರಿಯಾನಿ ರೆಡಿ ಮಾಡೋಣ ಬೇಗ. ಸೂಜಮ್ಮ ಕಾಯ್ತಾ ಇದ್ದಾನೆ, ನಮ್ಮಮ್ಮ ಯಾವಾಗ ಬಿರಿಯಾನಿ ಮಾಡ್ತಾರೆ ಅಂತ. ಬನ್ನಿ ಪಟಪಟ. ಶನಿವಾರದ ಬ್ಲಾಗ್ ಇದು, ಸ್ವಲ್ಪ ಶನಿವಾರದ ಬ್ಲಾಗ್ ಇದೆ, ನೋಡ್ಕೊಂಬನ್ನಿ. ನಾನು ಸ್ಟಾರ್ಟ್ ಮಾಡಿದ್ದು ಭಾನುವಾರದ ಬ್ಲಾಗು, ಅದರಲ್ಲೇ ಶನಿವಾರದ ಬ್ಲಾಗ್ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ, ಹಾಗೆ ನೋಡ್ಕೊಂಬನ್ನಿ. ಸೊ ಬೆಳಗ್ಗೆ 4:15 ಎದ್ದೆ. ಸಾಮಾನ್ಯವಾಗಿ ಶನಿವಾರ ಅಂದರೆ 4 ಗಂಟೆಗೆ ಹೇಳ್ತೀನಿ. ಮಕ್ಕಳಿಗೆ ರಜೆ ಇರೋದಕ್ಕೋಸ್ಕರ ನಾನು ಒಂದು 4:15 ಹೇಳ್ತಾ ಇದ್ದೀನಿ. ಇವಾಗ ಎದ್ದು ಪೊಂಗಲ್ ಮಾಡಿದ್ದೀನಿ. ಇವತ್ತು ಸಿಹಿ ಪೊಂಗಲ್ಲು ನೈವೇದ್ಯಕ್ಕೆ ಅಂತ. ಕೋಸಂಬರಿ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಯಿತು, ಹಂಗಾಗಿ ಬರೀ ಸಿಹಿ ಪೊಂಗಲ್ಲೇ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಪೊಂಗಲ್ಲು ವಿಜಲ್ ಇಳಿತಾ ಇದೆ. ಸೊ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ತಿಲಕ ಇಟ್ಟು, ದೇವ್ರ ಪಾತ್ರೆಗಳು ತೊಳೆದು, ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಹೋದ ವಾರ ಏನಾಗೋಯ್ತು ಅಂತಂದರೆ ಹೇಳಿದ್ದೀನಿ, ದೇವ್ರ ಮನೆ ಕ್ಲೀನ್ ಮಾಡೋದೇ ಒಂದು ರೇಚಿಗೆ ಆಗೋಗಿ ಸ್ವಲ್ಪ 8 ಗಂಟೆ ಆಯಿತು ಪೂಜೆ ಮಾಡೋದು. ಸೊ 8 ಗಂಟೆ ಎಲ್ಲ ಆದರೆ ನನಗೊಂಥರ ಯಾಕೋ ಮನಸ್ಸಿಗೆ ಸಮಾಧಾನ ಇರೋಲ್ಲ. ಸೊ ನನಗೊಂದು 6:15ಗೆಲ್ಲ ಪೂಜೆ ಮುಗಿದು ಬಿಡಬೇಕು. ಅಟ್ಲೀಸ್ಟ್ 7 ಗಂಟೆ ಒಳಗಾದ್ರೂ ಪೂಜೆ ಮುಗಿದ್ರೆ ನನಗೊಂಥರ ಸಮಾಧಾನ. ಸೊ ಹಾಗಾಗಿ ನೋಡಿ 6:15 ಟೈಮು, 6:15 ಆಗಿದೆ ಅಷ್ಟೇ. ಎಲ್ಲ ರೆಡಿ ಮಾಡಿ ಪೂಜೆಗೆ ಇವಾಗ ಪೂಜೆಗೆ ಹೂವೆಲ್ಲ ಬಿಡಿಸ್ಕೊಂಬಂದೆ. ನೋಡಿ ಗಾರ್ಡನ್ನಲ್ಲಿ ಬಿಟ್ಟಿರೋ ಹೂವು ಜೊತೆಗೆ ಮಾರ್ಕೆಟಲ್ಲಿ ತಂದಿರೋಂಥ ಹೂವುಗಳ್ನು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 6:15 ಇವಾಗ. ಹಲೋ ಸ್ನೇಹಿತರೆ, ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಮತ್ತು ಮಸಾಲೆ ದೋಸೆ ಬೇಕಂದ್ರೆ ಜೊತೆಗೆ. ಸೊ ಹಂಗಾಗಿ ಆಲೂಗಡ್ಡೆ ಪಲ್ಯ, ಕೆಂಪು ಚಟ್ನಿ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಕೆಂಪು ಚಟ್ನಿ ರೆಸಿಪಿ ಬೇಕಿದ್ರೆ ಶೇರ್ ಮಾಡ್ತೀನಿ, ನೋಡಿ ಹೇಗೆ ಮಾಡ್ತೀನಿ ಅಂತ. ಈರುಳ್ಳಿ ಎಲ್ಲ ರೆಡಿಯಾಗಿದೆ, ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ. ಮನೆಗಳಲ್ಲಿ ವಾರ ಮಾಡೋದು ಅಂದರೆ ಎಷ್ಟು ರಿಸ್ಕಿ ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ಒಂದು ಹಬ್ಬ ಮಾಡ್ದಂಗೆ ಆಗುತ್ತೆ. ವಾರ ಮುಗಿಸ್ಬಿಟ್ರೆ ಒಂಥರ ನೆಮ್ಮದಿ. ಬಟ್ ನಾನು ಯಾವುದನ್ನು ಬೇಜಾರು ಮಾಡ್ಕೊಂಡು ಮಾಡಲ್ಲ.
ನನಗೆ ಇದು ಪ್ರೊಸೀಜರ್ ಶುರುವಾಗದೆ ಗುರುವಾರದಿಂದ ಶನಿವಾರಕ್ಕೆ ಅಂತ ಪ್ರೊಸೀಜರ್ ಶುರು ಮಾಡ್ಕೋತೀನಿ ಕ್ಲೀನಿಂಗ್ ಕೆಲಸ. ಶುಕ್ರವಾರ ಅಂತೂ ಯಾರಾದರೂ ಫೋನ್ ಮಾಡಿದ್ರು ನನಗೆ ಎತ್ಕೊಳ್ಳೋಕೆ ಟೈಮ್ ಇರಲ್ಲ, ಅಷ್ಟು ಬ್ಯುಸಿ ಇರ್ತೀನಿ. ಸೊ ಯಾರೇ ಫೋನ್ ಮಾಡಿದ್ರು ಶುಕ್ರವಾರ ನಾನು ಎತ್ತಲ್ಲ, ಯಾವುದೇ ಫ್ರೆಂಡ್ಸ್ ಫೋನ್ ಮಾಡಿದ್ರು. ಯಾಕೆಂದರೆ ಮಿನಿಮಮ್ ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ಬೇಕು ಮಾತಾಡಲಿಕ್ಕೆ. ಸೊ ಹಾಗಾಗಿ ನಾನು ಶುಕ್ರವಾರ ಪಿಕ್ ಮಾಡಲ್ಲ ಫೋನ್ಗಳು. ಸೊ ಇವಾಗ ರಾತ್ರಿನೇ ನೆನೆಸಿಟ್ಟಿದ್ದೆ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಆಮೇಲೆ ಜೀರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಕಡಲೆ, ಬೇಕಿದ್ದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಹುಣಸೆಹಣ್ಣು ಮಾತ್ರ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಇನ್ನು ರಾತ್ರಿನೇ ನೆನೆಸಿಟ್ಟಿದ್ದಂತಹ ಮೆಣಸಿನ್ಕಾಯಿ ನೀರಿನಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ. ಒಂದೇ ಬಾರಿಗೆ ನೀರನ್ನ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಯಾಕೋ ಈ ಬ್ಲೆಂಡರ್ದು ಜಾರ್ ಕ್ಯಾಪ್ ಕಟ್ಟಾಗ್ಬಿಟ್ಟಿದೆ. ಸೊ ಬೇರೆದು ತೊಗೋಬೇಕು, ಮೀಶೋನಲ್ಲಿ ಬುಕ್ ಮಾಡಿದ್ದೀನಿ, ನೋಡೋಣ ಬಂದಾಗ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ. ಇವಾಗ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಫೈನ್ ಪೇಸ್ಟ್ ಥರ ಆಗಬೇಕಿದು. ಇದನ್ನು ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು, ತೊಂದರೆ ಇಲ್ಲ, ಹಾಳಾಗೋದಿಲ್ಲ. ಸೊ ನೋಡಿ ತಿಂಡಿ ಎಲ್ಲ ರೆಡಿ ಮಾಡಿ, ಇನ್ನೂ ದೋಸೆ ಎಲ್ಲ ಹಾಕ್ಕೊಟ್ಟಿಲ್ಲ. ಸೊ ಅದಕ್ಕಿಂತ ಮುಂಚೆ ಶನಿದೇವ್ರ ದೇವಸ್ಥಾನಕ್ಕೆ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಟೈಮು ಒಂದು 8:45. ಇಲ್ಲಿ ನೋಡಿದ್ರೆ ಇನ್ನೂ ಅರ್ಚಕರು ಈಗಿನ್ನೂ ಹೂಗಳನ್ನ ತೆಗಿತಾಯಿದ್ರು. ಬಟ್ ನನ್ನ ಪ್ರಕಾರ ಹೇಳೋದೇನು ಅಂದರೆ, ಶನಿವಾರದ ಹೊತ್ತು ಶನಿದೇವರು ಹಾಗೆ ಸ್ವಲ್ಪ ಬೇಗ ಅಲಂಕಾರ ಮಾಡಿದ್ರೆ ಉತ್ತಮ. ಯಾಕೆ ಅಂತಂದರೆ ಭಕ್ತಾದಿಗಳೆಲ್ಲ ಬಂದು ಹಾಗಂಗೆ ಹೋಗ್ತಾಯಿದ್ರು ಪ್ರದಕ್ಷಿಣೆ ಹಾಕಿ. ನಾನು ಕೂಡ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಸ್ವಲ್ಪ ಹೊತ್ತು ಕೂತಿದ್ದು, ಬಂದು ತಿಂಡಿ ಎಲ್ಲ ಹಾಕ್ಕೊಟ್ಟು ಮಸಾಲೆ ದೋಸೆ ಮಾಡಿದ್ದಾಯಿತು, ತಿಂದಿದ್ದು ಆಯಿತು. ಇನ್ನು ಈವ್ನಿಂಗ್ ಇದು ಶೂಟ್ ಮಾಡ್ಕೊತಾ ಇರೋದು. ಸಂಜೆ ಕಸ ಗುಡ್ಸೋಣ ಅಂತ ಬಂದೆ. ನಮ್ಮ ಮನೆಯವ್ರು ಭಾಳ ದಿವಸದಿಂದ ಹೇಳ್ತಾಯಿದ್ರು, ಆ ಗಿಡ ಕಟ್ ಮಾಡು, ಚೆನ್ನಾಗಿಲ್ಲ, ಹೂ ಚೆನ್ನಾಗಿಲ್ಲ, ಅದು ಬೇಡ ಅಂತ. ಅವರೇ ತಂದುಕೊಟ್ಟಿದ್ದು ಬೈಕಲ್ಲಿ ಹೋಗ್ಬಿಟ್ಟು. ಸೊ ಬೇಡ, ಅದು ಚೆನ್ನಾಗಿಲ್ಲ ಅಂತ. ಬಟ್ ನನಗೆ ಅದು ಬೇರು ಸಮೇತ ತೆಗಿಯೋಕ್ಕೆ ಬರಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನನಗೆ ಬರಲ್ಲಪ್ಪ, ನಾನು ತೆಗಿಯಲ್ಲ ಅಂತ ಅಂದೆ. ಸೊ ನಮ್ಮ ಮನೆಯವರು ಬಾ ಇಲ್ಲಿ ಹೊರಗೆ ಇಳಿಸು, ನನಗೆ ಹೆಲ್ಪ್ ಮಾಡು ಇಳಿಯೋದಕ್ಕೆ, ನಾನೇ ಅದನ್ನು ಕಟ್ ಮಾಡಿಕೊಡ್ತೀನಿ, ನಾನೇ ತೆಗಿತೀನಿ ಅಂತ. ನನಗೆ ಅವ್ರ ಕೈಲಿ ತೆಗ್ಸೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ರೀಸೆಂಟ್ಲಿ ಅವ್ರಿಗೆ ಆಪ್ರೇಷನ್ ಆಗಿರೋದು, ಜಾಸ್ತಿ ಕೂತ್ಕೊಳ್ಳೋಂಗಿಲ್ಲ, ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊತಾ ಇದ್ದೀನಿ ಅವ್ರಿಗೆ, ಆಯಿತಾ. ಸೊ ಹಂಗಾಗಿ ಬೇಡ ಅಂದರೂ ಕೇಳಲ್ಲ. ಸೊ ಬಂದು ರೋಹಿತ್ನ ಕರ್ಕೊಂಡು ಫೈನಲಿ ಆ ಗಿಡನ ಕಿತ್ತು ಹಾಕಿ ಒಂದು ರೋಸ್ ಪ್ಲ್ಯಾಂಟ್ ಇತ್ತು, ಅಂದರೆ ಅಮ್ಮವ್ರ ಮನೆಯಿಂದ ತಂದು ಹಾಕಿದ್ದು. ಬಟ್ ಅದು ಎಲ್ಲೂ ಹಾಕೋಲಿಕ್ಕೆ ಜಾಗನೇ ಇರಲಿಲ್ಲ ನನಗೆ. ಸೊ ಹಂಗಾಗಿ ಅದನ್ನು ಇಲ್ಲಿ ಹಾಕೋಣ, ತುಂಬ ಹೂಗಳು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿ ಹಾಕಿದ್ದೀನಿ. ಇನ್ನು ಮಳೆ ಬಂದಿರೋದ್ರಿಂದ ಎಲ್ಲ ಕಳೆ ಹುಟ್ಟುಬಿಟ್ಟಿದೆ. ಸೊ ಈ ಚೆಂಡು ಹೂವಿನ ಗಿಡಗಳೆಲ್ಲ ನಾನು ಹಾಕಿದ್ದಲ್ಲ, ಅದೇ ಬೀಜ ಬಿದ್ದು ಹುಟ್ಟಿರೋದು, ಒಂದೇ ಬಾರಿ ಹುಟ್ಟುಬಿಟ್ಟಿತ್ತು. ಸೊ ಅದನ್ನು ನಾನು ಬೇರೆ ಕಡೆ ಈ ಥರ ಹಾಕಿದ್ದೀನಿ. 1-2 ಗಿಡ ಚಿಂತಾಮಣಿ ಗಿಡ ಇರ್ಬೋದು ಅಂತ ಅನಿಸುತ್ತೆ. ಸೊ ಹಂಗಾಗಿ ನೋಡಿ, ಇಲ್ಲಿ ಪಾರಿಜಾತ ಗಿಡ ಅಂತೂ ಚಿಕ್ಕದೇ ಗಿಡ, ಆದರೂ ಅದರಲ್ಲಿ ಎಷ್ಟು ಮಗ್ಗಾಗಿದೆ ನೋಡಿ ನೀವೇನೆ. ನನಗೆ ಈ ಪಾರಿಜಾತ ಗಿಡ ಅಂದರೆ ತುಂಬ ಇಷ್ಟ. ಆದರೂ ಹೂವಿನ ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆ ಮುಡ್ಸೋದಕ್ಕೆ. ಸೊ ಏನು ಗೊತ್ತಾ, ಪಾರಿಜಾತ ಗಿಡ ಅಂತ ಬಂದಾಗ ಅದನ್ನು ಒಳ್ಳೆ ಜಾಗದಲ್ಲಿ ಹಾಕಬೇಕು. ಯಾಕೆಂದರೆ ಈ ಹೂವು ನಮಗೆ ಬಿಡಿಸೋದಕ್ಕೆ ಕೈಗೆ ಸಿಗಲ್ಲ, ನೆಲಕ್ಕೆ ಬಿದ್ದಿರೋದನ್ನೇ ನಾವು ಎತ್ಕೋಬೇಕು. ಹಾಗಾಗಿ ಒಳ್ಳೆ ಜಾಗದಲ್ಲಿ ಹಾಕಿ, ಒಳ್ಳೆ ಜಾಗದಲ್ಲಿ ಬಿದ್ದಾಗ ನಾವು ಅದನ್ನು ತೊಗೊಂಡು ದೇವ್ರಿಗೆ ಮುಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಹೇಳೋದು, ಪಾರಿಜಾತ ಗಿಡನ ಯಾವತ್ತೂ ಒಳ್ಳೆಯ ಜಾಗದಲ್ಲಿ ಹಾಕಬೇಕಂತ. ಸೊ ಇದು ಹೂಗಳು ನನಗೆ ಹುಲ್ ಮೇಲೆ ಬೀಳುತ್ತೆ, ಅದನ್ನು ಎತ್ಕೊಂಬರ್ತೀನಿ. ಇಲ್ಲ ಅಂದರೆ ಈ ಏನಿದೆ ಸಿಮೆಂಟ್ ಮೇಲೆಲ್ಲ ಬೀಳುತ್ತೆ, ಆರಾಮಾಗಿ ಎತ್ಕೊತೀನಿ. ಸೊ ಈ ಗಿಡನ ಹಾಕಕ್ಕೆ ಬಂದು ನಮ್ಮನೆಯವರು ರೋಹಿತ್ನು ಏನು ಮಾಡಿದ್ದಾರೆ ಅಂದರೆ, ಈ ನಮ್ಮ ಕಡೆ ಗೆಪ್ಪೆ ಅಂತೀವಿ, ಅಂದರೆ ಈ ಮಣ್ಣಿನ ಸಮೇತ ತೆಗಿಬೇಕು ಅದನ್ನು, ಅಂದರೆ ಈ ಅಡಿಕೆ ಸೊಸಿನೆಲ್ಲ ಇಡ್ತೀವಲ್ಲ ಆ ಥರ. ಇವ್ರೇನು ಮಾಡಿದ್ದಾರೆ, ಅದನ್ನ ಹಾಕೋದಕ್ಕೆ ಹೋಗ್ಬಿಟ್ಟು ಆ ಗೆಪ್ಪೆ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ಗೆಪ್ಪೆ ಎಲ್ಲ ಹೊಡೆದ್ರೆ ಹೋಯ್ತದು ಗಿಡ, ಸರಿಗೆ ಬರಲ್ಲ ಅದು, ಅಂದರೆ ಒಣಗೋಗ್ಬಿಡುತ್ತೆ ಈ ಬೇಸಿಗೆ ಟೈಮಲ್ಲಂತೂ. ನನಗೆ ನಿಜ ಬೇಜಾರಾಯಿತು. ಯಾಕೆಂದರೆ 2 ವರ್ಷದಿಂದ ಅದನ್ನು ಪಾಟಲ್ಲೇ ಕಾಪಾಡ್ಕೊಂಬಂದಿದ್ದೀನಿ. ಈಗ ಹಾಳು ಮಾಡಿಬಿಟ್ರಲ್ಲ, ಆ ಗೆಪ್ಪೆ ಹಾಕಕ್ಕೆ ಬರ್ದಲ್ಲೇ ಕಟ್ ಮಾಡಿ ಬೇರೆಲ್ಲ ಹೊರಗೆ ತೆಗ್ದಿದ್ದಾರೆ ಅಂತ ಬೇಜಾರಾಗಿ ಇಬ್ರಿಗೂ ಬೈತಾ ಇದ್ದೀನಿ. ಹಾಕಕ್ಕೆ ಬರಲಿಲ್ಲ ಅಂದರೆ ಹೇಳ್ರಿ, ನಾನು ಹಾಕ್ತೀನಿ, ಯಾಕೆ ಹಿಂಗೆ ಮಾಡಿದ್ದೀರಾ ಅಂತ ತುಂಬ ಬೇಜಾರಾಯಿತು. ಯಾಕೆಂದರೆ ನಿಮಗೆ ಸುಮಾರು ಬ್ಲಾಗ್ಸಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಅಮ್ಮವ್ರ ಮನೆ ಹತ್ರ ಗುಲಾಬಿ ಗಿಡ ಹಾಕಿದ್ದೀವಲ್ಲ, ಎಷ್ಟು ಹೂಗಳು ಬಿಡುತ್ತೆ ಅಂತ. ಬಟ್ ಅದು ಗಿಡ ಬರಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಬರಲ್ಲ ಗಿಡ, ಅದು ತುಂಬ ಈಸಿಯಾಗಿ ಬರಲ್ಲ, ಅದು ಎಲ್ಲ ಗಿಡಗಳ ಥರ ಆ ಚಿಗುರು ಬರೋದೇ ತುಂಬ ಕಷ್ಟ. ಸೊ ಹಂಗಾಗಿ ಅದನ್ನು ತುಂಬ ಕಷ್ಟಪಟ್ಟು ಚಿಗುರಿಸಿ ಪಾಟಲ್ಲಿ ಇಟ್ಟಿದ್ದೆ.
ಬಟ್ ಇವ್ರು ಹಾಳು ಮಾಡಿದ್ರಲ್ಲ ಅಂತ ಬೇಜಾರಾಯಿತು. ಸ್ವಲ್ಪ ತೊಂದರೆ ಇಲ್ಲ, ಅದು ಗಾಳಿ ಆಡ್ದಿರೋ ಥರ ತುಳಿ ಅದನ್ನು ಬೇರನ್ನು ಸರಿ ಹೋಗುತ್ತೆ ಅಂತಂದರು. ಸರಿ ಅಂತ ಎಲ್ಲ ಹಾಕಿ ಮಣ್ಣೆಲ್ಲ ತೆಳ್ಳಿ ನೀರು ಬಿಟ್ಟು ಬಂದಿದ್ದೀನಿ ಫೈನಲಿ. ದೇವ್ರ ದಯದಿಂದ ಅದೊಂದು ಗಿಡ ಚೆನ್ನಾಗಿ ಬಂದರೆ ಸಾಕು, ಯಾಕೆಂದರೆ ಅದರಲ್ಲಿ ಬಹಳಷ್ಟು ಹೂಗಳು ಬಿಡುತ್ತೆ, ಅದಕ್ಕೋಸ್ಕರ. ನೆನ್ನೆ ಬ್ಲಾಗ್ ಮಾಡೋಕ್ಕೆ ಹೋಗಿ ನಮ್ಮ ಸೆಲ್ಫಿ ಸ್ಟಿಕ್ ಡಮರ್ ಆಗಿದೆ, ಬಟ್ ನಾನು ಇದೇ ತೊಗೊಳ್ಳೋದು. ಇದು ಆ್ಯಕ್ಚುಲಿ 3ನೇದು ಅಂತ ಅನಿಸುತ್ತೆ. ತುಂಬ ಬಾಳಿಕೆ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಕೆಲವೊಂದು ಸಲ ಬ್ಲಾಗಿಗೆ ಇಟ್ಟಾಗ ಗಾಳಿ ಬೀಸಿ ಬಿದ್ದು ಫೋನ್ ಹೊಡೆದೋಗೋಂಥ ಚಾನ್ಸಸ್ಸು ಇರುತ್ತೆ. ನೆನ್ನೆ ಎಣ್ಣೆ ಕಾದ್ಬಿಡ್ತು. ಅಯ್ಯೋ ಭಗವಂತ, ಹಂಗಾಗಿ ಸ್ವಲ್ಪ ಡ್ಯಾಮೇಜೇ ಇದೆ. ಇರೋದ್ರಲ್ಲಿ ಈಗ ಬುಕ್ ಮಾಡಿದ್ದೀನಿ, ಇರೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮಾಡೋಣ ಅಂತ ಇಟ್ಟಿದ್ದೀನಿ. ಲವಂಗ, ಈ ಸಲ ರೋಹಿತ್ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡ್ತಾನೆ ಅಂತ ತುಂಬ ಹೋಪ್ಸ್ ಇದೆ. ನೋಡೋಣ. ಇಲ್ಲೇ ಇದ್ದೀನಿ, ಕಾಸಿಲಿ ಬಿಡು. ಅದು ನಾನೇನು ಮಾಡೋಣ, ನಿನ್ನ ಚಿತ್ರಾನ್ನ ತಿನ್ಬೇಡ ಅಂತ ನಾವು ಹೇಳಿದ್ವಾ? ಚಿಕನ್ ಬಿರಿಯಾನಿಗೆ ನಾನು ಶಾಯಿ ಜೀರಾ ಹಾಕ್ತೀನಿ ಯಾವಾಗಲೂ ಅಷ್ಟೇ. ಸ್ವಲ್ಪ 1-2 ಕಾಳಷ್ಟು, 1 ಕಾಳು ಟೇಸ್ಟ್ಗೆ ಶಾಯಿ ಜೀರಾ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕಸೂರಿ ಮೇಥಿ ಇಲ್ಲೇ ಒಗ್ಗರಣೆಗೆ ಹಾಕ್ಬಿಡ್ತೀನಿ ನಾನು. ಆಮೇಲೆ ನಾವು ಧರ್ಮಸ್ಥಳಕ್ಕೆ ಹೋಗಿ 1 ವರ್ಷಕ್ಕೇನೆ ಬರ್ತಾ ಇದೆ ಅನಿಸುತ್ತೆ. ಅಲ್ಲಿಂದ ಬರಬೇಕಾದ್ರೆ ಮರಾಠಿ ಮಗ್ ತೊಗೊಂಬಂದಿದೆ. ಏನು ಫ್ಲೇವರ್ ಇದೆ ಗೊತ್ತಾ? ಒಂದೇ ಒಂದು ಹಾಕ್ಬಿಟ್ರೆ ಸಖತ್ ಸ್ಮೆಲ್ ಬರುತ್ತಿದ್ದು. ಕಲ್ಲಾರು ಕಲ್ಲು ಅಂತ ಬರುತ್ತೆ ನೋಡಿ, ಅದು ತಂದಿದ್ವಿ. 1 ವರ್ಷದಿಂದ ಇಟ್ಟಿದ್ದೀನಿ. ಎದ್ದ ಮೇಲೆ ಯಾಕೋ ಅಂಗಡಿ ಇಡ್ತಾ ಇರೋದು? ಎದ್ದ ಮೇಲೆ ಬಿಸಿನೀರು ಬೇಕು. ಸೊ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸಂಡೇ ಅಲ್ವಾ, ಗ್ರೇವಿ ಅದು ಇದು ಏನು ಮಾಡ್ತಾಯಿಲ್ಲ, ಓನ್ಲಿ ಬಿರಿಯಾನಿ ಮೊಸರು ಬಜ್ಜಿ ಅಷ್ಟೇ ಮಾಡ್ತಾ ಇರೋದು. ಸೊ ಒಬ್ಬರು ಕಮೆಂಟ್ ಮಾಡಿದ್ರಿ, ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ ನೋಡಿ. ಸೊ ಬ್ಲಾಗ್ಗಳು ನೋಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಇತ್ತೀಚೆಗೆ 1 ವಾರದಿಂದ ಯಾಕೋ ವ್ಯೂಸು ಕೂಡ ಕಡಿಮೆ ಆಗಿದೆ ಒಂದು. ಸೊ ಕಮೆಂಟ್ಗಳು ಕೂಡ ಕಡಿಮೆ ಆಗಿದೆ. ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ, ಯಾಕೆಂದರೆ ನಿಮ್ಮ ಕಮೆಂಟ್ಗಳು ಬಿರಿಯಾನಿ ಮಾಡಿರೋದು ಕಡಿಮೆ. ನಾನು ಚಾಪ್ಸು ಅಥವಾ ಕಬಾಬ್ ಇದೆಲ್ಲ ಮಾಡ್ತೀನಿ. ಸೊ ಇವತ್ತೇನು ಮಾಡ್ತಾ ಇಲ್ಲ, ಬರೀ ಬಿರಿಯಾನಿ. ಯಾಕೆಂದರೆ ರುಚಿ ಬೇರೆ ಇಲ್ಲ, ತಿನ್ನೋರು ಇಲ್ಲ ಅಂದರೆ ಮಾಡೋಕ್ಕೆ ಹೋಗೋಣ. ಸಿಂಪಲಾಗಿ ಒಂದು ಐಟಮ್ ಮೊಸರು ಮಾಡಿದ್ರೆ ಜೊತೆಗೆ ಬೆಸ್ಟ್. ಸ್ವಲ್ಪ ಖಾರದ ಪುಡಿ, ಮಸಾಲೆ ಹಾಕೋಣ. ನಾನಂತೂ ಎಲ್ಲದಕ್ಕೂ ಎವರೆಸ್ಟ್ ಅವ್ರದೇ ಬಳಸೋದು. ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಇದೆಲ್ಲ ಎವರೆಸ್ಟ್ ಅವ್ರು ಬಳಸ್ತೀನಿ. ಇನ್ನು ಮಸಾಲ ಪೌಡ್ರು MTR. ಮಟನ್ ಅಥವಾ ಚಿಕನ್ ಬಿರಿಯಾನಿ ಮಸಾಲ ಅದನ್ನು ಫುಲ್ ಹಾಕ್ಕೊಡ್ತೀನಿ.
ಮಾಡಿರೋದು. ಇದರಲ್ಲೂ ಸ್ವಲ್ಪ ಖಾರದ ಪುಡಿ ಇರುತ್ತೆ, ಮಿಕ್ಸ್ ಮಾಡಿ ಹಾಕ್ಸಿರೋದು ನಾವು. ಮಸಾಲೆ ಎಲ್ಲ ಚಿಕನ್ ಹಿಡಿಬೇಕು, ಗೊಜ್ಜು ಟೈಪ್ ಆಗಬೇಕು ಅದು. ಆವಾಗ ಪೀಸು ಸಪ್ಪೆ ಬರೋದು. ಮುಂಚೆನೇ ಉಪ್ಪು ಹಾಕಿ ಇದು ಮಾಡೋದು. ನಮ್ಮ ಮನೆಯವ್ರಿಗಂತೂ ನಾನು ಮಾಡಿದ ಬಿರಿಯಾನಿ ಬಿಟ್ಟರೆ ಅದು ಯಾರು ಮಾಡೋದು ಇಷ್ಟಪಡಲ್ಲ. ಕಲ್ಲಿಟ್ರೆ ದಮ್ ಕಟ್ಟ ಥರ ಆಗುತ್ತೆ. ಒಂದು ನೋಡಿ, ಒಂದು 10-15 ನಿಮಿಷಕ್ಕೆಲ್ಲ ಬಿರಿಯಾನಿ ರೆಡಿ ಆಗುತ್ತೆ. ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡಿ. Relax. 1, 2, 3, 4, 5, 6, 7, 8, 9, 10. ಸೊ ಇವಾಗ ನನ್ನ ಮನೆಯವ್ರಿಗೆ ಎಕ್ಸಸೈಸ್ ಮಾಡಿಸ್ತಾ ಇದ್ದೀನಿ. ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಆನೇ ಮಾಡಿಲ್ಲ. ಸೊ ಇದು ಲಾಸ್ಟ್ ಎಕ್ಸಸೈಸು, 1-2 ಎಕ್ಸಸೈಸ್ಗಳು ಲಾಸ್ಟಿಗೆ ಮಾಡಿಸ್ತೀನಿ. ಅಡುಗೆ ಮಾಡ್ಕೊತಾನೇ ಮಾಡಿಸ್ತೀನಿ. ಯಾಕೆಂದರೆ ನೀವು ಕೇಳ್ತೀರಾ ಸುಮಾರಷ್ಟು ಜನ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ನನಗೆ ನಾನು ಟೈಮ್ ಕೊಟ್ಕೊಳ್ಳೋದು ಮತ್ತು ಇವ್ರಿಗೆ ಎಕ್ಸಸೈಸ್ ಮಾಡಿಸೋದು. ನೋಡಿ, ಅಡುಗೆ ಮಾಡ್ತಾನೇ ಇವ್ರಿಗೆ ಎಕ್ಸಸೈಸ್ ಮಾಡಿಸಿ ಮುಗಿಸ್ಬಿಡ್ತೀನಿ. ಇಲ್ಲಾಂದರೆ ಕಷ್ಟ ಆಗುತ್ತೆ, ಎಲ್ಲದಕ್ಕೂ ಟೈಮ್ ಅಡ್ಜಸ್ಟ್ ಆಗೋಲ್ಲ. ಇವ್ರದ್ದು ಎಕ್ಸಸೈಸ್ ನೋಡ್ತಾ ಇದ್ದೀರಾ. ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ. ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ. ಇಷ್ಟೇ ಇವತ್ತಿನ ಸಂಡೇ ಸ್ಪೆಷಲ್. ಸುಜಿತ್ ತಲೆ ತಿಂತಾ ಇದ್ದಾನೆ. ಸಕ್ಕದಾಗಿದೆ ಬಿರಿಯಾನಿ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ. ಕಮ್ ಬ್ಯಾಕ್. ಇವಾಗ ಟೈಮು 4:15 ಆಗಿದೆ. ರೋಹಿತ್ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಸೊ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ವಿ. ಇಷ್ಟು ದಿವ್ಸಕ್ಕೆ ಇವತ್ತೇ ಅನ್ಸುತ್ತೆ ಚೆನ್ನಾಗಿ ನಿದ್ದೆ ಬಂದಿರೋದು. ಮಲ್ಕೊಂಡು ಇವಾಗ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಬ್ಬರು ಕಮೆಂಟ್ ಮಾಡಿದ್ರಿ, ಮಗಳು SSLC ರಿಸಲ್ಟು 96% ಬಂದಿದೆ. ICSE ಸಿಲೆಬಸ್ಸು ಮಗಳದು 96% ಬಂದಿದೆ. ಬಟ್ ಅಷ್ಟು ಬಂದ್ರೂ ಕೂಡ ಅಕ್ಕಪಕ್ಕದವರು ಕಡಿಮೆ ಆಯಿತು, ಇನ್ನೂ ತೆಗಿಬೇಕಿತ್ತು, ರಿಲೇಷನ್ ಅವರೆಲ್ಲ ಒಂಥರ ಕೀಳಾಗಿ ಇದು ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಶ್ವೇತಾ ತುಂಬ ಬೇಜಾರಾಯಿತು. ಬಟ್ ನಾನು ನನ್ನ ಮಗಳು ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ. ಸೊ ಇದ್ರ ಬಗ್ಗೆ ಏನಾದರೂ 1-2 ಮಾತಾಡಿ ಅಂತ ಹೇಳ್ಬಿಟ್ಟು ನನ್ನ ವ್ಯೂವರ್ಸ್ ಕಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಕ್ಕೆ. ಮೊದಲನೇದಾಗಿ ಹ್ಯಾಪಿ ಕಂಗ್ರಾಟ್ಸ್. ಯಾಕೆಂದರೆ 96% ತುಂಬ ಈಸಿ ಮಾತಲ್ಲ. ಇವಾಗ ತುಂಬಾ ಕಾಂಪಿಟೇಷನ್ ಇದೆ ಎಲ್ಲದರಲ್ಲೂ. ಹೇಗೆ ಕಾಂಪಿಟೇಷನ್ನು, ಅದರಲ್ಲೂ ವಿದ್ಯೆಯಲ್ಲಂತೂ ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಎಜುಕೇಷನಲ್ಲಿ. ಸೊ ಅದರಲ್ಲೂ 96% ತೆಗ್ದಿದ್ದಾರೆ ಅಂತಂದರೆ ತುಂಬಾ ಖುಷಿ ಪಡಬೇಕು ನೀವು. ಯಾಕೆಂದರೆ ಅಕ್ಕಪಕ್ಕದವ್ರು ಬಿಡ್ರಿ, ರಿಲೇಷನ್ ಅವ್ರು ಬಿಡಿ, ಹೆಂಗಿದ್ರು ಮಾತಾಡ್ತಾರೆ, ಹೊಟ್ಟೆ ಊರಿಗೂ ಅರ್ಧ ಮಾತಾಡ್ತಾರೆ. ಯಾಕೆಂದರೆ ಇಷ್ಟೊಂದು ಪರ್ಸೆಂಟೇಜ್ ತೆಗೆದುಬಿಟ್ಟಿದ್ದಾಳಲ್ಲ ಅಂತ. ಸೊ ಅವ್ರ ಮಕ್ಕಳು ಇಷ್ಟು ಪರ್ಸೆಂಟೇಜ್ ತೆಗ್ದಿದ್ದಾರೆ ಹೇಗೆ ಅಂತ ಫಸ್ಟ್ ನೋಡ್ಕೊಳಕ್ಕೆ ಹೇಳಿ. ಯಾಕೆಂದರೆ 96% ನನ್ನ ಮಗನಿಗೆ ಏನಾದರೂ SSLC ಓದ್ಬೇಕಾದ್ರೆ ಬಂದ್ಬಿಡ್ತಿದ್ರೆ ನಾನು ಕೊಂಡಾಡ್ಬಿಡ್ತಿದ್ನೇನೋ, ಆಯಿತಾ. ಸೊ ರೋಹಿತ್ 85 ಆವ್ರೇಜಲ್ಲೇ ಇದ್ದಿದ್ದು, PUನಲ್ಲೂ ಅಷ್ಟೇನೆ. ಸೊ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಜನ ಹೆಂಗಿದ್ರು ಮಾತಾಡ್ತಾರೆ. ಸೊ ಕುಗ್ಸಕ್ಕೆ ಮಾತಾಡ್ತಾರೆ. ಸೊ ನೋಡಿ, ನನಗೆ ಮಾತಾಡ್ತಿದ್ದು ನೋಡ್ಬಿಡ್ತಿದ್ರೆ ನಮ್ಮ ಮನೆಗಳಲ್ಲಿ, ಸೊ ಗುಬ್ಬಿನಲ್ಲಿ ನಾವು ಜೀವನ ಮಾಡೋಂಗಿರ್ತಿರ್ಲಿಲ್ಲ. ಜನಕ್ಕೇನು ಅಕ್ಕಪಕ್ಕ ಇದ್ದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ದಪ್ಪ ಇದ್ದರೆ ದಪ್ಪ ಅಂತಾರೆ, ಸಣ್ಣ ಇದ್ದರೆ ಸಣ್ಣ ಅಂತಾರೆ. ಒಂದು ಸ್ವಲ್ಪ ಸಣ್ಣ ಆದರೆ ಇನ್ನೊಂದು ಚೂರು ದಪ್ಪ ಇರಬೇಕಾಯ್ತು, ಚೆನ್ನಾಗಿ ಕಾಣಿಸ್ತಿದ್ರಿ ಅಂತಾರೆ. ಒಂಚೂರು ಏನಾದರೂ ತುಂಬ ಓವರ್ ವೆಯ್ಟ್ ಇತ್ತು ಅಂತಂದ್ರಿ, ಅಯ್ಯೋ ಏನು ತಿಂತಾಳಪ್ಪ ಹೊಟ್ಟೆಗೆ, ಇವಳು ಇಷ್ಟು ದಪ್ಪ ಇದ್ದಾಳೆ ಅಂತಾರೆ. ಸೊ ಹೆಂಗಿದ್ರು ಕಷ್ಟ ಜನಕ್ಕೆ. ಸಣ್ಣಗಿದ್ರು ಕಷ್ಟ, ದಪ್ಪಗಿದ್ರು ಕಷ್ಟ, ಮೀಡಿಯಮ್ ಆಗಿದ್ರು ಕಷ್ಟ, ಮತ್ತು ಏನು ತಿಂದರೂ ಕಷ್ಟ, ಬದುಕಿದ್ರು ಕಷ್ಟ. ಏನಾದರೂ ಫುಲ್ಲು ಏನೂ ಇಲ್ಲವೇ ಇಲ್ಲ ಅಂತಂದ್ರೆ, ಅಯ್ಯೋ ಏನು ಗತಿ ಇಲ್ವೇನಪ್ಪ ಹಿಂಗವ್ರೆ ಅಂತಾರೆ. ಚೆನ್ನಾಗಿದ್ರೆ ಇವಳಿಗೆ ಕೊಬ್ಬು ಜಾಸ್ತಿ, ಇಷ್ಟೊಂದು ದುಡ್ಡು ಇಟ್ಕೊಂಡಾರ, ಇಷ್ಟೊಂದು ಒಡವೆಗಳಾಗ್ತಾರೆ, ಸೀರೆಗಳು ಇರ್ತಾರೆ, ಕೊಬ್ಬು ಜಾಸ್ತಿ, ಇವ್ರಿಗೆ ದುರಾಂಕಾರ ಜಾಸ್ತಿ ಅಂತಾರೆ. ಮತ್ತು ಹೆಂಗ್ರೀ ಇರಬೇಕು ಸೊ ಲೈಫಲ್ಲಿ. ನಿಮ್ಗಳದ್ದು ಒಂದು ಕಥೆಗಳನ್ನ ಕಟ್ಕೊಂಡು ಹೋಗ್ಬಿಟ್ರೆ ನಾವು ಲೈಫಲ್ಲಿ ಬದುಕಂಗೆ ಇಲ್ಲ. ತಲೆ ಕೆಡಿಸ್ಕೋಬೇಡಿ, ನನ್ನ ಫ್ರೆಂಡ್ ಅಂತ ಭಾವಿಸ್ತೀನಿ. ನಿಮ್ಮ ಮಗಳು ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ದಾರೆ. ಅದರಲ್ಲೂ ICSE ಸಿಲೆಬಸ್ಸಲ್ಲಿ ಇಷ್ಟೊಂದು ಪರ್ಸೆಂಟೇಜ್ ತೆಗ್ದಿದ್ದಾರೆ ಅಂದರೆ ಖುಷಿ
ಪಡಿ, ಅವ್ರಿಗೆ ಒಳ್ಳೆ ಸೀಟ್ ಸಿಗುತ್ತೆ. ಸೊ ಯಾವ ಕಾಲೇಜಲ್ಲಿ ಹೋದ್ರೂ ಕೂಡ ಫ್ರೀ ಸೀಟ್ ಸಿಗುತ್ತೆ. ಸೊ ಅವ್ರು ಏನು ಎಜುಕೇಷನ್ ತೊಗೋತಾರೆ ಅದನ್ನು ಕೊಡಿಸಿ ಖುಷಿಪಡಿ. ಮುಂದೆ ಇನ್ನೂ ಒಳ್ಳೆ ಪರ್ಸೆಂಟೇಜ್ ತೆಗಿಲಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಹಾರೈಸ್ತೀನಿ. ಜನಗಳ್ದು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಹೊಟ್ಟೆ ಊರಿಗೆ ಅರ್ಧ ಹೇಳ್ತಾರೆ, ರಿಲೇಷನವರು ಅಷ್ಟೇ ಇಷ್ಟೊಂದು ಪರ್ಸೆಂಟೇಜ್ ತೆಗ್ದಿದ್ದಾರಲ್ಲ, ನಮ್ಮ ಮಕ್ಳಿಗೆ ಇಷ್ಟು ಬಂದಿಲ್ವಲ್ಲ ಅಂತ ಹೊಟ್ಟೆ ಊರಿಗೆ ಅರ್ಧ ಹೇಳ್ಬೋದೇನೋ. ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಸೊ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನೋಡಿ, ನನ್ನ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ 96% ಅಂತೆ ಅದರಲ್ಲೂ ಈ ಸಿಲೆಬಸ್ಸಲ್ಲಿ. ಸೊ ಇದು ಕಡಿಮೆ ಪರ್ಸೆಂಟೇಜಾ ಅಂತ. ಯಾರು ಹೇಳಿದ್ದು? ಇದು ಗುಡ್ ಪರ್ಸೆಂಟೇಜು. ಯಾರು ಅದರಲ್ಲೂ ಇವತ್ತಿನ ಕಾಂಪಿಟೇಷನ್ ಎಜುಕೇಷನಲ್ಲಿ ಇಷ್ಟು ಪರ್ಸೆಂಟೇಜ್ ತೆಗೆದಿದ್ರೆ ಅವರು ಸೆಲೆಬ್ರೇಷನ್ ಮಾಡಬೇಕು, ಮಗುಗಿನ್ನೂ ಬೆನ್ನು ತಟ್ಟಬೇಕು. ಅಂಥದ್ರಲ್ಲಿ ಯಾಕೆ ಇಷ್ಟು ಬೇಜಾರು ಮಾಡ್ಕೋತಿದ್ದಾರೆ ಅಂತ ಅಂದರು ನಮ್ಮನೆಯವರು. ಸೊ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಆಡೋ ಜನ ಹೆಂಗಿದ್ರು ಹಾಡ್ತಾ ಇರ್ತಾರೆ. ಹೇಳಿದ್ನಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು. ಸೊ ಮಗಳೇನು ಕಡಿಮೆ ಪರ್ಸೆಂಟೇಜ್ ತೆಗ್ದಿಲ್ಲ. ಖುಷಿ ಪಡಿ, ಸೆಲೆಬ್ರೇಟ್ ಮಾಡಿ, ಸ್ವೀಟ್ ಹಂಚಿ, ಸಾಧ್ಯವಾದರೆ ನನಗೂ ಕಳಿಸಿ ಸ್ವೀಟ್ನ, ಆಯಿತಾ? ಸೊ ನಾವು ಕೂಡ ನಿಮ್ಮ ಮಗಳ ಪರ್ಸೆಂಟೇಜ್ ನೋಡಿ ನಾನು ಕೂಡ ತುಂಬ ಖುಷಿಪಟ್ಟೆ. ಏಕೆಂದರೆ ನನಗೆ ಪಿ ಯುನಲ್ಲಿ ಆವಾಗ ಮೇ ಬಿ 2004-05 ಸಾಲಿನಲ್ಲಿ ನಾವು ಪಿ ಯು ಮಾಡಿದ್ದು. ನನಗೆ ಓದಬೇಕು ಅಂತ ತುಂಬ ಆಸೆ. ಅನಿವಾರ್ಯ ನನಗೆ ಮದುವೆ ಆಯಿತು. ಅಟ್ಲೀಸ್ಟ್ ನನ್ನ ಮಕ್ಕಳನ್ನಾರ ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹಣ ಆಸ್ತಿ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಸೊ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಮಕ್ಕಳಿಗೆ, ಒಂದು ಸಮಾಜದಲ್ಲಿ ಒಳ್ಳೆ ಹೆಸರು ತರಬೇಕು ಅನ್ನೋದೊಂದು ಬಹಳ ಆಸೆ ಇದೆ 2 ಮಕ್ಳಿಗೂ ಕೂಡ, ಆಯಿತಾ? ವಿದ್ಯೆ ತುಂಬಾ ಇಂಪಾರ್ಟೆಂಟ್ ಲೈಫ್ನಲ್ಲಿ. ಹಂಗಂತ ಅದಕ್ಕೆ ಮೀರಿದ ಬದುಕು ಇದೆ. ಎಷ್ಟೋ ಜನ ಇವಾಗ ಓದಿಲ್ದವ್ರು ಬದುಕ್ತಾ ಇಲ್ವಾ, ದುಡಿತಾ ಇಲ್ವಾ, ಒಳ್ಳೆ ಹೆಸರು ಮಾಡಿಲ್ವಾ, ಕೋಟಿಗಟ್ಟಲೆ ದುಡಿತಾ ಇಲ್ವಾ? ಎಷ್ಟೋ ಜನ ಬರೀ SSLC ಓದಿ ಎಷ್ಟೋ ತಿಂಗಳಿಗಿಷ್ಟು ಅಂತ ಅರ್ನ್ ಮಾಡ್ತಿದ್ದಾರೆ. ಇವಾಗ ಏನಪ್ಪ, ಎಲ್ಲ ಕಡೆ ಬ್ಯಾಂಗ್ಳೂರು ಕಡೆ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ. ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಎಷ್ಟೋ ಗೃಹಿಣಿಯರು ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಎಷ್ಟೋ ಮಂತ್ಲಿ 30,000 20,000 ಅರ್ನ್ ಮಾಡ್ತಿದ್ದಾರೆ ಎಷ್ಟೋ ಜನ. ಒಳ್ಳೊಳ್ಳೆ ಎಜುಕೇಷನ್ ಇದೆಯಪ್ಪ ಇವಾಗಂತೂ. ಅದರಲ್ಲೂ PCMB ತೊಗೊಂಬಿಟ್ರಂತೂ ಒಳ್ಳೆ ಆಪ್ಷನ್ಗಳಿದೆ ಓದೋಕ್ಕಂತೂ, ಆಯಿತಾ? ಜನ ಹೆಂಗಿದ್ರು ಹೊಟ್ಟೆ ಊರಿಗೆ ಅಕ್ಕಪಕ್ಕದವ್ರದೆಲ್ಲ ತಲೆ ಕೆಡಿಸ್ಕೊಬೇಡಿ. ಹೇಳಿದ್ನಲ್ಲ, ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರೆ ನಾವು ಜೀವನನೇ ಮಾಡಂಗಿರ್ತಿರಲಿಲ್ಲ ನಾವಿದ್ದಂಥ ಪರಿಸ್ಥಿತಿಲಿ. ನಾವು ತುಂಬ ಹೇಳೋದೇನು ಪೇರೆಂಟ್ಸ್ಗೆ ಅಂದರೆ, ತುಂಬ ಮಕ್ಕಳಿಗೆ ಟಾರ್ಚರ್ ಕೊಡಬೇಡಿ. ಆಸೆ ಇರುತ್ತೆ, ಎಲ್ರಿಗೂ ಆಸೆ ಇರುತ್ತೆ. ನನ್ನ ಮಕ್ಳು ಹಿಂಗೆ ಓದಬೇಕು, ಹಂಗೆ ಓದಬೇಕು. ಹೌದು, ಎಲ್ರಿಗೂ ನಮಗೂ ಆಸೆ ಇರುತ್ತೆ. ಬಟ್ ಅವ್ರ ಮೈಂಡ್ ಎಷ್ಟಿರುತ್ತೋ ಅಷ್ಟೇ ಬರೀಲಿಕ್ಕೆ ಸಾಧ್ಯ. ಸೊ ಏನೇ ತೆಗೆದ್ರೂ ಖುಷಿ ಪಡಿ. ನನ್ನ ಮಕ್ಳಿಗಾದರೂ ಅಷ್ಟೇ, ನಮ್ಮ ರೋಹಿತ್ಗಾಗಲಿ ಇನ್ನೂ ತೆಗಿಬೋದಿತ್ತಪ್ಪ ಅಂತ ಹೇಳ್ತೀವಿ. ಹಂಗಂತ ನಾವು ತುಂಬ ಟಾರ್ಚರ್ ಕೊಡೋಕ್ಕೆ ಹೋಗ್ಬಾರ್ದು. ಇವಾಗಿನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀರ, ಸುಮ್ಮನೆ ಏನಾದರೂ ಅಂದ್ಬಿಟ್ರೆ ಮಕ್ಕಳು ಅದು ಇದು ಏನಾದರೂ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಮೈಂಡ್ಗಳು, ಆ ಥರ ಸಿಚುವೇಶನ್ ಇವತ್ತಿನ ಸಮಾಜದಲ್ಲಿ. ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಅವ್ರು ತೆಗ್ದಿರೋದು ಕಮ್ಮಿ ಪರ್ಸೆಂಟೇಜ್ ಅಲ್ಲ, ಒಂದು ಒಳ್ಳೆ ಪರ್ಸೆಂಟೇಜ್ನ ಸ್ಕೋರ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು, ನಿಮ್ಮ ಮಗಳು 96% ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಇದ್ರ ಬಗ್ಗೆ ಮಾತಾಡಿ ಅಂದ್ರಲ್ಲ, ಪೇರೆಂಟ್ಸ್ಗೊಂದು ಮಾತು ಹೇಳಿ ಅಂತ ಅಂದ್ರಲ್ಲ, ಖಂಡಿತ ನನಗೆ ಈ ಕಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ದಯವಿಟ್ಟು ಮಕ್ಳ ಮೇಲೆ ತುಂಬಾ ಟಾರ್ಚರ್ ಹಾಕಬೇಡಿ. ಇವಾಗ ಎಲ್ಲ ಕಡೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ. ಏನು ಬೇಕಾದರೂ ಓದ್ಬೋದು. ಕಡಿಮೆ ಓದಿದ್ರು ಕೂಡ ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾ ಇದೆ, ಆಯಿತಾ? ತಲೆ ಕೆಡಿಸ್ಕೊಂಬೇಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ರಿಲೇಷನವರು ಅಕ್ಕಪಕ್ಕವರು ಮಾತಾಡಿದ್ರೆ ಹೊಡೀರಿ ಗೋಲಿ. ನಿಮ್ಮ ಲೈಫು ನಿಮ್ಮ ಇಷ್ಟ, ನಿಮ್ಮ ಮಕ್ಕಳು, ನೀವು ದುಡ್ಡು ಕೊಟ್ಟು ಓದಿಸ್ತಾ ಇರೋದು, ಅವ್ರು ಕಷ್ಟಪಟ್ಟು ಓದ್ತಾ ಇರೋದು. ಹಂಗಿದ ಮೇಲೆ ಅಕ್ಕಪಕ್ಕದವ್ರಿಗೆ ಯಾಕೆ ತಲೆ ಕೆಡಿಸ್ಕೊತೀರಾ? ಎಂಜಾಯ್ ಮಾಡಿ, ಪಾರ್ಟಿ ಮಾಡಿ. ಸೊ ತೆಗ್ದಿರೋದಕ್ಕೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಕಮೆಂಟ್ನ ತಲುಪಿಸಿದ್ದಕ್ಕೆ. ಖುಷಿ. ನಾನು ಆ್ಯಕ್ಚುಲಿ ನೀವು ಖುಷಿಪಟ್ಟು ಕಮೆಂಟ್ ಹಾಕಬೇಕಾಯ್ತು, ನಾನು ಇನ್ನೂ ಖುಷಿ ಪಡ್ತಿದ್ದೆ. ಶ್ವೇತಾ, ಈ ಥರ ಅಕ್ಕಪಕ್ಕದವರು ಇನ್ನೂ ತೆಗಿಬೇಕಿತ್ತು, ಕಡಿಮೆ ಆಯಿತು ಅಂತ ರಿಲೇಷನ್ನವರು ಅಕ್ಕಪಕ್ಕದವ್ರು ಇದು ಮಾಡ್ತಿದ್ದಾರೆ ಅಂತ, ಅಕ್ಕಪಕ್ಕದವರು ಹಿಂಗಂತಿದ್ದಾರೆ ಹಂಗಿದ್ದಾರೆ ಅಂತ ಹೇಳ್ಬಿಟ್ಟು ಸಪ್ಪೆಯಾಗಿ ಕಮೆಂಟ್ ಹಾಕ್ತಿದ್ರಲ್ಲ, ಅದೊಂದು ಬೇಜಾರಾಯಿತು. ಸಪ್ಪೆಯಾಗಿ ಹಾಕಬೇಡಿ, ಖುಷಿಯಾಗಿ ಹಾಕಿ, ನಾವು ಖುಷಿ ಪಡ್ತೀವಿ, ಆಯಿತಾ? ಸೊ ಇವಾಗಿನ ಎಜುಕೇಷನ್ನು ತುಂಬ ಕಷ್ಟ ಇದೆ. ಅಂದರೆ ಪರ್ಸೆಂಟೇಜ್ಗಳು ಬರೋದು ತುಂಬಾ ಕಷ್ಟ ಇದೆ. ಎಲ್ಲ ಸ್ಕೂಲ್ಗಳಲ್ಲೂ ಕಾಲೇಜ್ಗಳಲ್ಲೂ ತುಂಬಾ ಕಾಂಪಿಟೇಷನು, ಆಯಿತಾ? ಇರಲಿ, ಅದಕ್ಕೆ ಮೀರಿದ ಬದುಕು ಇದೆ. ಅದಕ್ಕೆ ಮೀರಿದ ಬದುಕನ್ನು ಮಕ್ಕಳು ಕಟ್ಕೋತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾವೂ ಕೂಡ ಇವತ್ತು ರೋಹಿತ್ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾನೆ. ಸೊ ನಮಗೂ ಕೂಡ ಟೆನ್ಷನ್ ಇದೆ, ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ನೋಡೋಣ, ಭಗವಂತನ ಆಶೀರ್ವಾದ ಇದ್ದರೆ ಒಂದು ಒಳ್ಳೆ ದಾರಿ ತಲುಪಿಸ್ತಾನೆ, ಒಳ್ಳೆ ದಾರಿ
ತೋರಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇನ್ನೊಬ್ರು ಕಮೆಂಟ್ ಮಾಡಿದರೆ, ಶ್ವೇತಾ ಮೇಡಮ್ ನಿಮ್ಮ ಹತ್ರ ತುಂಬ ಡ್ರೆಸ್ಗಳಿದೆ ಅಲ್ವಾ, ನನಗೂ ಕೂಡ ಡ್ರೆಸ್ ಅಂದರೆ ಸಖತ್ ಇಷ್ಟ, ಬಟ್ ಮನೆಯಲ್ಲಿ ಡ್ರೆಸ್ಗೆ ಜಾಸ್ತಿ ದುಡ್ಡು ಹಾಕ್ತೀಯಾ ಅಂತ ಬೈತಾರೆ ಅಂತ ಹೇಳ್ತಾ ಇದ್ರು, ಕಮೆಂಟ್ ಮಾಡಿದರೆ. ಸೊ ಹೌದು, ನನಗೂ ಕೂಡ ತುಂಬ ಡ್ರೆಸ್ಗಳಂದರೆ ಸಖತ್ತು ಕ್ರೇಜು, ಡ್ರೆಸ್ಸು ಸಾರಿ ಅಂತ ಅಂದರೆ. ಸೊ ಇನ್ನೊಂದೇನು ಅಂತಂದರೆ, ವೀಡಿಯೋ ಪರ್ಪಸ್ಗೆ ಒಂದಷ್ಟು ಡ್ರೆಸ್ಗಳು ಬೇಕೇ ಆಗುತ್ತೆ, ವೀಡಿಯೋಗೆ ಹೋಗ್ತಾ ಇರ್ತೀನಿ ಬೇಕಾಗುತ್ತೆ. ಆಮೇಲೆ ಜಾಸ್ತಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತೀನಿ, ಹಂಗಾಗಿ ಸೀರೆಗಳು ಬೇಕಾಗುತ್ತೆ. ಸೊ ನಮ್ಮ ಮನೇಲೂ ಕೂಡ ಒಂದು ಕಾಲದಲ್ಲಿ ಬೈತಾಯಿದ್ರು, ಸೊ ಎಷ್ಟು ಬಟ್ಟೆ ತೊಗೊಂಬರ್ತೀಯ, ವಾರ್ಡ್ರೂಬಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಅದೇ ಹೇಳ್ತಾ ಇದ್ನಲ್ಲ, ನಿನಗೆ ಬಟ್ಟೆಗೆ ಹಾಕಿರೋ ದುಡ್ಡು ಒಂದು ಜಮೀನ್ಗೆ ಹಾಕಿದ್ರೆ ಒಂದು 3 ಎಕರೆ ಜಮೀನು ಬರ್ತಿತ್ತು ನನಗೆ ಅಂತ ಬೈತಾರೆ ನಮ್ಮ ಮನೆಯವರು ಅಂತ ಹೇಳಿದ್ನಲ್ವ. ಸೊ ತುಂಬ ಏನು ಪಾಪ ಇದು ತಗೋಬೇಡ ಅದು ತಗೋಬೇಡ ಅಂತ ನಮ್ಮ ಮನೆಯವ್ರು ಇದು ಮಾಡಲ್ಲ. ನಾನು ಏನೇ ತೊಗೊಂಡ್ರು ಅಷ್ಟೊಂದು ಅಬ್ಜೆಕ್ಷನ್ ಹಾಕಲ್ಲ, ತುಂಬ ಓವರಾಗಿ ಬೈಯೋದು ಈ ಥರದ್ದೆಲ್ಲ, ಮನೇಲಿ ಜಗಳ ಮಾಡೋದು ಈ ಥರದ್ದೆಲ್ಲ ಇಲ್ಲ ನಮ್ಮ ಮನೆಗಳಲ್ಲಿ. ಬಟ್ ಏನು ಅಂತಂದರೆ, ಕೆಲವೊಂದು ಸಲ ಹೇಳೋರು ಒಂದೊಂದು ಬಾರಿ ಅವಾಗ, ಬಟ್ ಇವಾಗ ವಿಡಿಯೋ ಅಂತ ಬಂದಾಗ ಬೇಕಾಗುತ್ತೆ. ಆಮೇಲೆ ಜಾಸ್ತಿ ನಾನು ನಮ್ಮ ಮನೆಯವ್ರಿಗೆ ತೊಂದರೆ ಕೊಡಲ್ಲ, ನನ್ನ ಅರ್ನಿಂಗ್ಸಿಂದ ನಾನು ಜಾಸ್ತಿ ಬಟ್ಟೆಗಳು ತೊಗೋತೀನಿ, ಜಾಸ್ತಿ ಅವ್ರಿಗೆ ತೊಂದರೆ ಕೊಡಲ್ಲ, ಇದನ್ನು ಕೊಡಿಸಿ ಅದನ್ನು ಕೊಡಿಸಿ ಅಂತ. ಸೊ ಗೋಲ್ಡ್ ತೊಗೋಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಇನ್ವೆಸ್ಟ್ ಮಾಡಿ ಅಂತ ಕೇಳ್ತೀನಿ, ಅದು ಬಿಟ್ಟರೆ ನನ್ನ ಅರ್ನಿಂಗ್ಸಲ್ಲಿ ನಾನು ತೊಗೊಳೋದ್ರಿಂದ ಅದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹೆಣ್ಮಕ್ಳು ಅಂತ ಅಂದಮೇಲೆ ಬಟ್ಟೆಗೆ ಜಾಸ್ತಿ ಆಸೆ ಪಡೋದು ಜಾಸ್ತಿ, ಬಟ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ನಾನು ತುಂಬ ಬಜೆಟಲ್ಲೂ ನೋಡ್ತೀನಿ. ಸೊ ತುಂಬ ಏನಾದರೂ ಯಾವುದೋ ಒಂದು ಸಿಚುವೇಶನ್ ಇದೆ ಅಂದರೆ, ಆ್ಯನಿವರ್ಸರಿ ಈ ಥರದ್ದೆಲ್ಲ ಬಂದಾಗ ಒಂದು ಬಜೆಟ್ ಸ್ಯಾರಿನ ತೊಗೋತೀನಿ, ಸ್ವಲ್ಪ ಲೋ ಬಜೆಟಲ್ಲೂ ತೊಗೋತೀನಿ, ಎಲ್ಲ ಬಜೆಟಲ್ಲೂ ಹಾಕ್ತೀನಿ ಕಣ್ರಿ, ತುಂಬ ಕಾಸ್ಟ್ಲಿದೆ ಹಾಕ್ತೀನಿ ಅಂತ ಏನಿಲ್ಲ. ಬಟ್ ನನ್ನ ಕೈಗೆ ಎಟ್ಕೋ ಬೆಲೆಯಲ್ಲಿ ಒಳ್ಳೆಯದು ಚೆನ್ನಾಗಿರೋದು ಸಿಕ್ಕಿದಾಗ ಖಂಡಿತ ತೊಗೋತೀನಿ, ಬಿಡಲ್ಲ. ಸೊ ಅವರು ಹೇಳ್ತಾಯಿದ್ರು, ಮೇಡಮ್ ಒಂದು ಸಜೆಸ್ಟ್ ಮಾಡಿ ಒಳ್ಳೆ ಬಟ್ಟೆ. ಇಲ್ಲ ನಿಮಗೆ ನಿಮ್ಮ ಹತ್ರ ಗೋಲ್ಡ್ ಕಡಿಮೆ ಇದೆ ಅಂತ ಅಂದರೆ, ಬಟ್ಟೆಗೆ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟು. ಯಾಕೆ ಅಂತಂದರೆ, ನಾನು ಹಿಂಗೆ ಅಂದರೆ ನಾನು ಗೋಲ್ಡ್ಗೂ ಇನ್ವೆಸ್ಟ್ ಮಾಡ್ತೀನಿ, ಬಟ್ಟೆಗೂ ಇನ್ವೆಸ್ಟ್ ಮಾಡ್ತೀನಿ. ಸೊ ಜಾಸ್ತಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ, ಆಯಿತಾ. ನಾನು ವರ್ಷಕ್ಕೆ 1 ಬಾರಿ 2 ಬಾರಿ ಅಷ್ಟೇ ನಾನು ಗೋಲ್ಡ್ ಪರ್ಚೇಸ್ ಮಾಡೋದು, ಅದಕ್ಕೆ ಅಂತ ಒಂದಿಷ್ಟು ಎತ್ತಿಟ್ಕೊಂಡಿರ್ತೀನಿ. ಸೊ ಎಲ್ಲ ಬಜೆಟ್ಟು, ನನ್ನ ಫ್ರೆಂಡ್ಸ್ಗಳು ಹೇಳ್ತಾ ಇರ್ತಾರೆ, ನೀವು ಭಾಳ ಬುದ್ಧಿವಂತೆ ಅವ, ಎಲ್ಲದರಲ್ಲೂ ಇಷ್ಟಿಷ್ಟು ಕೂಡಿಟ್ಟು ಇದಕ್ಕೆ ಅಂತ ಇಷ್ಟಿಷ್ಟು ಕೂಡಿಟ್ಟು ತೊಗೋತೀರಾ, ಭಾಳ ಬುದ್ಧಿವಂತೆ, ದುಡ್ಡೆಲ್ಲ ಅಷ್ಟು ಈಸಿಯಾಗಿ ಹಾಳು ಮಾಡಲ್ಲ ಅಂತ. ಹೌದು, ಕೆಲವೊಂದು ಡ್ರೆಸ್ಗಳನ್ನ ಮಾತ್ರ ನನ್ನ ಅರ್ನಿಂಗ್ಸಲ್ಲಿ ತೊಗೋತೀನಿ. ಸೊ ಮನೆಯವ್ರು ಏನಾದರೂ ದುಡ್ಡು ಕೊಟ್ಟರೆ ಅದನ್ನು ಕೂಡಿಟ್ಕೋತೀನಿ. ಸೊ ಹೇಳಿದ್ದೀನಿ ಹಿಂದಿನ ಬ್ಲಾಗ್ಗಳಲ್ಲಿ, ಡೈಲಿ ಬ್ಲಾಗ್ಸ್ ನಾನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಹೇಗೆಲ್ಲ ಸೇವ್ ಮಾಡಿಟ್ಕೋತೀನಿ ಅಮೌಂಟ್ಗಳನ್ನ ಅಂತ. ನೋಡೋಣ, ಇವತ್ತಿನೂ ಚೀಟಿ ಕಟ್ಟಕ್ಕೆ ಹೋಗ್ಬೇಕಿತ್ತು. 5ನೇ ತಾರೀಕು 6ನೇ ತಾರೀಕು ನಾನು ಪ್ರತಿ ತಿಂಗಳು ಚೀಟಿಗೆ ಕಟ್ ಬರೋದು. ಸೊ ನಾನು ವಾಸವಿನಲ್ಲಿ ಗೋಲ್ಡ್ ಚೀಟಿ ಹಾಕ್ಕೊಂಡಿದ್ದೀನಿ, ಅದರಿಂದ ನಂಗೆ ಪ್ರತಿ ವರ್ಷ ಏನಾದರೂ ಒಂದು ಗೋಲ್ಡ್ ತೊಗೊಳ್ತೀನಿ. ಸೊ ಹೆಣ್ಮಕ್ಳು ಏನು ಅಂದರೆ ಸ್ವಲ್ಪ ಬುದ್ಧಿವಂತರಾಗಬೇಕು, ದುಡ್ಡಿಗೆ ದುಡ್ಡು ಕೂಡಿಕ್ಕಿ. ನಾನು ಏನು ಇಷ್ಟಿನೆಲ್ಲ ಎಲ್ಲ ಮಾಡ್ಕೊಂಡಿದ್ದೀನಿ, ಅಮೌಂಟ್ ಸ್ವಲ್ಪ ಕೂಡಿಕ್ಕಿ ಬೆಳ್ಳಿ ಐಟಮ್ಸು ಅಥವಾ ಚಿನ್ನ ಇದೆಲ್ಲ ತೊಗೊಂಡಿರೋ ಅಂಥದ್ದು. ಸೊ ಅದು ಓವರಾಗಿ ನನಗೆ ಅದು ಬೇಕು ಇಂಥದ್ದು ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಾಗ ನಾನು ಅದಕ್ಕೆ 2 ವರ್ಷ ಆಗಲಿ 3 ವರ್ಷ ಆಗಲಿ ತಾಳ್ಮೆಯಿಂದ ಸ್ವಲ್ಪ ಅಮೌಂಟ್ನ ಕೂಡಿಟ್ಟು ತೊಗೋತೀನಿ. ಸೊ ಬೇಕು ಅಂದರೆ ಈಗಲೇ ಬೇಕು ಅಂತ ದಿಢೀರಂತ ದುಡ್ಕಲ್ಲ ನಾನು. ಸೊ ಅದಕ್ಕೆ ಅಂತ ಒಂದಷ್ಟು ಅಮೌಂಟ್ನ ಕೂಡಿಟ್ಟು ಇದನ್ನು ತೊಗೋಬೇಕು ಅಂತ ಕೂಡಿಟ್ಕೊಂಡಿರ್ತೀನಿ, ಆಯಿತಾ. ಸೊ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕು ಹೆಣ್ಮಕ್ಳು, ಏನಾದರೂ ತೊಗೋಬೇಕು ಅಂತಂದರೆ. ಇಲ್ಲ ನಿಮ್ಮ ಹತ್ರ ಗೋಲ್ಡ್ ಹೇಳಿದ್ನಲ್ಲ, ಗೋಲ್ಡ್ ಕಡಿಮೆ ಇದೆ ಅಂತ ಅಂದರೆ ಅಟ್ಲೀಸ್ಟ್ 1 ವರ್ಷಕ್ಕೆ 1 ಗ್ರಾಮ್ ತೊಗೊಳ್ಳೋವಷ್ಟು ದುಡ್ಡನ್ನಾದ್ರೂ ಎತ್ತಿಟ್ಕೊಳ್ಳಿ, ಆಯಿತಾ. ಎತ್ತಿಟ್ಕೊಂಡು ಒಂದು 4-5 ಗ್ರಾಮಿಗೆ ಅಮೌಂಟು ನಿಮ್ಮ ಹತ್ರ ಸೇವ್ ಆಗಿದೆ ಅಂದಾಗ, ಸೊ ಏನಾದರೂ ಒಂದು ಇಯರಿಂಗ್ಸೋ ಏನಾದರೂ ಆಗಲಿ 1 ಗ್ರಾಮ್ ಆದರೂ ಆಗಲಿ ಗೋಲ್ಡ್ನ ತೊಗೊಳ್ಳಿ ವರ್ಷಕ್ಕೆ. ಹೇಳೋದು ನಾನು ತುಂಬ ಬೆಸ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಂಥದ್ದು, ಆಯಿತಾ. ಸುಜಿತು ನೀರಲ್ಲಿ ಆಡ್ತಾ ಇದ್ದಾನೆ. ಒಬ್ಬರು ಕಾಮೆಂಟ್ ಮಾಡಿದ್ರಿ ಏನು ಹೇಳ್ತೀರಾ ಅಂತ. ಬಟ್ ನನಗೂ ಡ್ರೆಸ್ಸು ಸಾರಿಗಳಂದ್ರೆ ತುಂಬ ಕ್ರೇಜು, ನಾನು ಏನು ಹೇಳಿ ಏನು ಸಜೆಸ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ನಾನು ಬಟ್ಟೆಗೆ ಹಾಕೋ ದುಡ್ಡು ಸೇವ್ ಮಾಡಿದ್ರೆ ಇನ್ನೂ ಒಂದಷ್ಟು ಗೋಲ್ಡ್ ತೊಗೋಬೋದಾಗಿತ್ತು. ಬಟ್ ಏನು ಅಂದರೆ ಇವಾಗಿನ ಗೋಲ್ಡ್ ರೇಟಲ್ಲಿ ಬಟ್ಟೆಗೆ ಹಾಕೋ ದುಡ್ಡನ್ನ ಗೋಲ್ಡ್ಗೆ ಹಾಕಿದ್ರೆ ಖಂಡಿತ ಬರೋಲ್ಲ. ಯಾಕೆ ಅಂತಂದರೆ 1 ಗ್ರಾಮ್ಗೆ ಎಷ್ಟಿದೆ ಹೇಳಿ ನೋಡ್ತಿದ್ದೀರಲ್ವ, 15,000 ಇದೆ. ಬಟ್ 15,000ದಲ್ಲಿ ನಾವು ಹೆಣ್ಮಕ್ಳು ಯೋಚನೆ ಮಾಡೋದೇನು ಅಂದರೆ, 15,000ದಲ್ಲಿ ಎಷ್ಟೊಂದು ಬಟ್ಟೆ ತೊಗೊಂಡು ಎಷ್ಟೊಂದು ಫಂಕ್ಷನ್ ಅಟೆಂಡ್ ಮಾಡ್ಬೋದಲ್ವಾ, ಎಲ್ಲದಕ್ಕೂ ಒಂದೊಂದು ಹಾಕ್ಕೊಂಡು ಹೋಗ್ಬೋದಲ್ವಾ ಅಂತ ಯೋಚನೆ ಮಾಡೋ ಹೆಣ್ಮಕ್ಳು ಇದ್ದಾರೆ. ಸೊ ನಾನು ಅದನ್ನು ಯೋಚನೆ ಮಾಡ್ತೀನಿ. ಬಟ್ ಎರಡಕ್ಕೂ ನಾನು ಇನ್ವೆಸ್ಟ್ ಮಾಡ್ತೀನಿ, ಆಯಿತಾ.
ನಿಮಗೆ ಏನಾದರೂ ಗೋಲ್ಡ್ ತೊಗೋಬೇಕು ಅಂದರೆ ಬಟ್ಟೆಗೆ ಸ್ವಲ್ಪ ಕಡಿಮೆ ಆಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಬೆಸ್ಟು. ಅದರಲ್ಲೂ ಹೆಣ್ಮಕ್ಳು ಏನಾದ್ರು ಇದ್ದಾರೆ ಅಂತ ಅಂದರೆ ಸೊ ನಾಳೆ ದಿವಸ ಅವ್ರಿಗೆ ಸಣ್ಣ ಪುಟ್ಟದ್ದು ಏನಾದರೂ ಕೂಡಿಟ್ಟು ನಾಳೆ ದಿವಸ ನೆನಪಾಗಿ ಇಟ್ಕೋತಾವೆ ಹೆಣ್ಮಕ್ಳು. ನಮ್ಮ ಅಮ್ಮ ಕೊಡಿಸಿದ್ದು, ನಮ್ಮ ಅಮ್ಮ ಫಸ್ಟ್ ಟೈಮ್ ಇದನ್ನು ಕೊಡಿಸಿದ್ದು, ಅದನ್ನು ಕೊಡಿಸಿದ್ದು ಅಂತ ಇಟ್ಕೋತಾರೆ. ಬಟ್ ಹೆಣ್ಮಕ್ಳಿರೋರು ಸ್ವಲ್ಪನಾದ್ರೂ ಅಮೌಂಟ್ನ ಕೂಡಿಟ್ಟು ಸಣ್ಣ ಪುಟ್ಟ ಗೋಲ್ಡ್ನ ಪರ್ಚೇಸ್ ಮಾಡಿ, ಆಯಿತಾ. ಥ್ಯಾಂಕ್ ಯು. ನಿಮಗೂ ಕೂಡ ಶ್ವೇತಾ ಬ್ಲಾಗಲ್ಲಿ ಏನಾದರೂ ಹೇಳಿ, ಸಜೆಷನ್ ಹೇಳಿ ಅಂತ ಕೇಳಿದ್ದಕ್ಕೆ ಕೇಳಿ. ಫಸ್ಟ್ ಟೈಮಲ್ಲ ನಾನು Q&A ಕ್ವಶನ್ ಕೇಳಿ ಏನಾದರೂ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಬಟ್ ಏನಾದರೂ ಕೇಳಬೇಕು ಅಂತ ಅನಿಸೋದ್ರೆ ಅಂತ ಹೇಳ್ತಿದ್ದೆ. ಎಲ್ಲೋ ಒಬ್ಬರೋ ಇಬ್ಬರೋ ಕಮೆಂಟ್ ಹಾಕ್ತಿದ್ದೀವಿ ಏನು ಕ್ವಶನ್ ಕೇಳಬೇಕು ಅಂತ. ಬಟ್ ನಾನು ಈಗಲೂ ಹೇಳ್ತೀನಿ, ನಿಮ್ಗೆ ಏನಾದರೂ ಕ್ವಶನ್ ಕೇಳಬೇಕು ಅಂದರೆ ಧಾರಾಳವಾಗಿ ಕೇಳ್ಬೋದು. ಕಮೆಂಟ್ ಬಾಕ್ಸ್ ಮುಂದೆ ಇರುತ್ತೆ. ಏನಾದರೂ ಕೇಳಬೇಕು ಅಂದರೆ ಅಥವಾ ನನ್ನ ಹತ್ರ ಏನಾದರೂ ಸಜೆಷನ್ ಕೇಳಬೇಕು, ಇಲ್ಲ ಪರವಾಗಿಲ್ಲ ಅವರು ಹೇಳ್ತಾರೆ ಅಂತ ಅನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೈಮ್ ಇವಾಗ 4:15. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಸ್ನೇಹಿತರೆ.